ಈ ಮೆಟ್ರೋ ಬಾಯ್ಕಾಟ್ ಮಾಡೋಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಮೆಟ್ರೋದಲ್ಲಿ ಎಲ್ಲರೂ ಬರ್ತಾರೆ, ಹತ್ಕೊಂಡು ಹೋಗ್ತಾರೆ, ಪ್ರಯಾಣಿಕರು ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ಮೆಟ್ರೋ ಏರ್ಸಿದ್ದು ದುಡ್ಡು ಅಬ್ಬಬ್ಬ 100% ಏರ್ಸಿದ್ದಾರೆ. 10 ರೂಪಾಯಿ ಇದ್ದು 60 ರೂಪಾಯಿ, 30 ರೂಪಾಯಿ ಇದ್ದು 100 ರೂಪಾಯಿ. ಈಗ ಮೆಟ್ರೋ ದರ ಭಾರ ವಿರುದ್ಧ ಪ್ರಯಾಣಿಕರು ಕೂಡ ತಿರುಗಿ ಬಿದ್ದಿದ್ದಾರೆ. BMRCL ಬಿಸಿ ಮುಟ್ಟಿಸಲು ಪ್ರಯಾಣಿಕರು ಕೂಡ ಸಜ್ಜಾಗಿದ್ದಾರೆ. ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಣೆ ಮಾಡಲು ಈಗ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಈ ತಿಂಗಳು ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡಬೇಕು. ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದ ಸಮಾವೇಶ, ಪ್ರಯಾಣಿಕರ ಸಹಿ ಸಂಗ್ರಹ ಕೂಡ ಮಾಡಿರುವಂಥ ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂಥದ್ದು. ನೋಡಿ, ಈಗ ಬೆಂಗಳೂರಂಥ ಸಿಟಿಯಲ್ಲಿ ಈ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಸರ್ಕಾರದ ವತಿಯಿಂದ ಒಂದು ಮೆಟ್ರೋ ಇದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ರೇಟಲ್ಲಿ ಹೋದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ, ಎಲ್ಲರೂ ಕೂಡ ಮೆಟ್ರೋವನ್ನು ಬಳಸ್ಕೋಬಹುದು. ಟ್ರಾಫಿಕ್ ಜಾಮ್ ಈ ನಿಯಂತ್ರಣವನ್ನು ತಡೆಗಟ್ಟಬಹುದು. ಸ್ವಲ್ಪ ಮಟ್ಟಿಗಾರು ಖಾಸಗಿ ವಾಹನವನ್ನು ಬಳಸೋದು ಕೂಡ ಕಡಿಮೆ ಆಗುತ್ತೆ, ಮೆಟ್ರೋದಲ್ಲಿ ಕೂಡ ಸಂಚಾರ ಮಾಡ್ತಾರೆ ಅಂತ. ಆದರೆ ಇದು ಮೆಟ್ರೋ ದರ ಇದ್ದಕ್ಕಿದ್ದಂತೆ ಏರಿಕೆ ಮಾಡಿರುವಂಥ ಪರಿಣಾಮ ಪ್ರಯಾಣಿಕರಿಗೆ ಬರೆ ಬಿದ್ದಿದೆ. ಈಗ ಮೆಟ್ರೋ ಬಾಯ್ಕಾಟ್ ಮಾಡುವಂಥ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಸಮಾವೇಶದ ಉದ್ದೇಶ ಅಂತಂದರೆ ಸರ್, ಇವತ್ತು ದರ ಏನು ಏರಿಕೆ ಆಗಿದೆಯಲ್ಲ, ಇದೊಂದು ಅವೈಜ್ಞಾನಿಕ ನಡೆ. ಇದನ್ನು ಖಂಡಿಸ್ತಾ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಗರದ ಬೇರೆ ಬೇರೆ ಬಡಾವಣೆಗಳಿಂದ, ನಗರದ ಮೂಲೆ ಮೂಲೆಗಳಿಂದ ಇವತ್ತು ನಾಗರಿಕರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ಎಲ್ಲರೂ ಬಂದು ಈಗ ಸಮಾವೇಶ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಗರದ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಅವರುಗಳು ಕೂಡ ಅವರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಜನರ ಮುಂದೆ. ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನ ಸಂಘಟಿತರಾಗಬೇಕಾಗಿದೆ. ಇವತ್ತು ನಾವು ಬಸ್ ಬೆಲೆ ಏರಿಕೆ ನೋಡಿದ್ವಿ, ಅಥವಾ ಹಾಲಿನ ದರ, ಎಲ್ಲ ದರಗಳು ಏರ್ತಾ ಇದೆ. ಇವಾಗ ಇಲ್ಲಿ ಮೆಟ್ರೋ ದರ ಏರಿರೋದು ಕೂಡ ಜನವಿರೋಧಿ ನೀತಿ. ಇದ್ರ ವಿರುದ್ಧ ಜನ ಸಂಘಟಿತರಾಗಬೇಕು. ಆ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಅಟೆಂಪ್ಟ್ ಮಾಡ್ತಾ ಇರೋದು. ಸಂಘಟಿತರಾಗಬೇಕು, ಒಂದಾಗಬೇಕಾಗಿದೆ. ಮೆಟ್ರೋಗೆ ಇವತ್ತು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕಲ್ಲ. ಸರ್ಕಾರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕು. ಅದಾಗದೇ ಇದ್ದಾಗ ಜನ ಪ್ರತಿರೋಧ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಈ ಮೆಟ್ರೋ ಬಾಯ್ಕಾಟ್ ಮಾಡೋಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಮೆಟ್ರೋದಲ್ಲಿ ಎಲ್ಲರೂ ಬರ್ತಾರೆ, ಹತ್ಕೊಂಡು ಹೋಗ್ತಾರೆ, ಪ್ರಯಾಣಿಕರು ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ಮೆಟ್ರೋ ಏರ್ಸಿದ್ದು ದುಡ್ಡು ಅಬ್ಬಬ್ಬ 100% ಏರ್ಸಿದ್ದಾರೆ. 10 ರೂಪಾಯಿ ಇದ್ದು 60 ರೂಪಾಯಿ, 30 ರೂಪಾಯಿ ಇದ್ದು 100 ರೂಪಾಯಿ. ಈಗ ಮೆಟ್ರೋ ದರ ಭಾರ ವಿರುದ್ಧ ಪ್ರಯಾಣಿಕರು ಕೂಡ ತಿರುಗಿ ಬಿದ್ದಿದ್ದಾರೆ. BMRCL ಬಿಸಿ ಮುಟ್ಟಿಸಲು ಪ್ರಯಾಣಿಕರು ಕೂಡ ಸಜ್ಜಾಗಿದ್ದಾರೆ. ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಣೆ ಮಾಡಲು ಈಗ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಈ ತಿಂಗಳು ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡಬೇಕು. ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದ ಸಮಾವೇಶ, ಪ್ರಯಾಣಿಕರ ಸಹಿ ಸಂಗ್ರಹ ಕೂಡ ಮಾಡಿರುವಂಥ ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂಥದ್ದು. ನೋಡಿ, ಈಗ ಬೆಂಗಳೂರಂಥ ಸಿಟಿಯಲ್ಲಿ ಈ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಸರ್ಕಾರದ ವತಿಯಿಂದ ಒಂದು ಮೆಟ್ರೋ ಇದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ರೇಟಲ್ಲಿ ಹೋದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ, ಎಲ್ಲರೂ ಕೂಡ ಮೆಟ್ರೋವನ್ನು ಬಳಸ್ಕೋಬಹುದು. ಟ್ರಾಫಿಕ್ ಜಾಮ್ ಈ ನಿಯಂತ್ರಣವನ್ನು ತಡೆಗಟ್ಟಬಹುದು. ಸ್ವಲ್ಪ ಮಟ್ಟಿಗಾರು ಖಾಸಗಿ ವಾಹನವನ್ನು ಬಳಸೋದು ಕೂಡ ಕಡಿಮೆ ಆಗುತ್ತೆ, ಮೆಟ್ರೋದಲ್ಲಿ ಕೂಡ ಸಂಚಾರ ಮಾಡ್ತಾರೆ ಅಂತ. ಆದರೆ ಇದು ಮೆಟ್ರೋ ದರ ಇದ್ದಕ್ಕಿದ್ದಂತೆ ಏರಿಕೆ ಮಾಡಿರುವಂಥ ಪರಿಣಾಮ ಪ್ರಯಾಣಿಕರಿಗೆ ಬರೆ ಬಿದ್ದಿದೆ. ಈಗ ಮೆಟ್ರೋ ಬಾಯ್ಕಾಟ್ ಮಾಡುವಂಥ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಸಮಾವೇಶದ ಉದ್ದೇಶ ಅಂತಂದರೆ ಸರ್, ಇವತ್ತು ದರ ಏನು ಏರಿಕೆ ಆಗಿದೆಯಲ್ಲ, ಇದೊಂದು ಅವೈಜ್ಞಾನಿಕ ನಡೆ. ಇದನ್ನು ಖಂಡಿಸ್ತಾ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಗರದ ಬೇರೆ ಬೇರೆ ಬಡಾವಣೆಗಳಿಂದ, ನಗರದ ಮೂಲೆ ಮೂಲೆಗಳಿಂದ ಇವತ್ತು ನಾಗರಿಕರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ಎಲ್ಲರೂ ಬಂದು ಈಗ ಸಮಾವೇಶ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಗರದ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಅವರುಗಳು ಕೂಡ ಅವರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಜನರ ಮುಂದೆ. ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನ ಸಂಘಟಿತರಾಗಬೇಕಾಗಿದೆ. ಇವತ್ತು ನಾವು ಬಸ್ ಬೆಲೆ ಏರಿಕೆ ನೋಡಿದ್ವಿ, ಅಥವಾ ಹಾಲಿನ ದರ, ಎಲ್ಲ ದರಗಳು ಏರ್ತಾ ಇದೆ. ಇವಾಗ ಇಲ್ಲಿ ಮೆಟ್ರೋ ದರ ಏರಿರೋದು ಕೂಡ ಜನವಿರೋಧಿ ನೀತಿ. ಇದ್ರ ವಿರುದ್ಧ ಜನ ಸಂಘಟಿತರಾಗಬೇಕು. ಆ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಅಟೆಂಪ್ಟ್ ಮಾಡ್ತಾ ಇರೋದು. ಸಂಘಟಿತರಾಗಬೇಕು, ಒಂದಾಗಬೇಕಾಗಿದೆ. ಮೆಟ್ರೋಗೆ ಇವತ್ತು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕಲ್ಲ. ಸರ್ಕಾರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕು. ಅದಾಗದೇ ಇದ್ದಾಗ ಜನ ಪ್ರತಿರೋಧ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಈ ಮೆಟ್ರೋ ಬಾಯ್ಕಾಟ್ ಮಾಡೋಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಮೆಟ್ರೋದಲ್ಲಿ ಎಲ್ಲರೂ ಬರ್ತಾರೆ, ಹತ್ಕೊಂಡು ಹೋಗ್ತಾರೆ, ಪ್ರಯಾಣಿಕರು
ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ಮೆಟ್ರೋ ಏರ್ಸಿದ್ದು ದುಡ್ಡು ಅಬ್ಬಬ್ಬ 100% ಏರ್ಸಿದ್ದಾರೆ. 10 ರೂಪಾಯಿ ಇದ್ದಿದ್ದು 60 ರೂಪಾಯಿ, 30 ರೂಪಾಯಿ ಇದ್ದಿದ್ದು 100 ರೂಪಾಯಿ. ಈಗ ಮೆಟ್ರೋ ದರ ಭಾರ ವಿರುದ್ಧ ಪ್ರಯಾಣಿಕರು ಕೂಡ ತಿರುಗಿ ಬಿದ್ದಿದ್ದಾರೆ. BMRCL ಬಿಸಿ ಮುಟ್ಟಿಸಲು ಪ್ರಯಾಣಿಕರು ಕೂಡ ಸಜ್ಜಾಗಿದ್ದಾರೆ. ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಣೆ ಮಾಡಲು ಈಗ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಈ ತಿಂಗಳು ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡಬೇಕು. ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದ ಸಮಾವೇಶ, ಪ್ರಯಾಣಿಕರ ಸಹಿ ಸಂಗ್ರಹ ಕೂಡ ಮಾಡಿರುವಂಥ ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂಥದ್ದು. ನೋಡಿ, ಈಗ ಬೆಂಗಳೂರಂಥ ಸಿಟಿಯಲ್ಲಿ ಈ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಸರ್ಕಾರದ ವತಿಯಿಂದ ಒಂದು ಮೆಟ್ರೋ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ರೇಟಲ್ಲಿ ಹೋದ್ರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ಮೆಟ್ರೋವನ್ನು ಬಳಸ್ಕೋಬಹುದು. ಟ್ರಾಫಿಕ್ ಜಾಮ್ ಈ ನಿಯಂತ್ರಣವನ್ನು ತಡೆಗಟ್ಟಬಹುದು. ಸ್ವಲ್ಪ ಮಟ್ಟಿಗಾರು ಖಾಸಗಿ ವಾಹನವನ್ನು ಬಳಸೋದು ಕೂಡ ಕಡಿಮೆ ಆಗುತ್ತೆ. ಮೆಟ್ರೋದಲ್ಲಿ ಕೂಡ ಸಂಚಾರ ಮಾಡ್ತಾರೆ ಅಂತ. ಆದರೆ ಇದು ಮೆಟ್ರೋ ದರ ಇದ್ದಕ್ಕಿದ್ದಂತೆ ಏರಿಕೆ ಮಾಡಿರುವಂಥ ಪರಿಣಾಮ ಪ್ರಯಾಣಿಕರಿಗೆ ಬರೆ ಬಿದ್ದಿದೆ. ಈಗ ಮೆಟ್ರೋ ಬಾಯ್ಕಾಟ್ ಮಾಡುವಂಥ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಸಮಾವೇಶದ ಉದ್ದೇಶ ಅಂತಂದರೆ ಸರ್, ಇವತ್ತು ದರ ಏನು ಏರಿಕೆ ಆಗಿದೆಯಲ್ಲ, ಇದೊಂದು ಅವೈಜ್ಞಾನಿಕ ನಡೆ. ಇದನ್ನು ಖಂಡಿಸ್ತಾ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಗರದ ಬೇರೆ ಬೇರೆ ಬಡಾವಣೆಗಳಿಂದ, ನಗರದ ಮೂಲೆ ಮೂಲೆಗಳಿಂದ ಇವತ್ತು ನಾಗರಿಕರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ಎಲ್ಲರೂ ಬಂದು ಈಗ ಸಮಾವೇಶ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಗರದ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಅವರುಗಳು ಕೂಡ ಅವರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಜನರ ಮುಂದೆ. ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನ ಸಂಘಟಿತರಾಗಬೇಕಾಗಿದೆ. ಇವತ್ತು ನಾವು ಬಸ್ ಬೆಲೆ ಏರಿಕೆ ನೋಡಿದ್ವಿ, ಅಥವಾ ಹಾಲಿನ ದರ, ಎಲ್ಲ ದರಗಳು ಏರ್ತಾ ಇದೆ ಇವಾಗ ಇಲ್ಲಿ ಮೆಟ್ರೋ ದರ ಏರಿರೋದು ಕೂಡ ಜನವಿರೋಧಿ ನೀತಿ ಇದು. ಇದರ ವಿರುದ್ಧ ಜನ ಸಂಘಟಿತರಾಗಬೇಕು. ಆ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಅಟೆಂಪ್ಟ್ ಮಾಡ್ತಾ ಇರೋದು. ಸಂಘಟಿತರಾಗಬೇಕು, ಒಂದಾಗಬೇಕಾಗಿದೆ. ಮೆಟ್ರೋಗೆ ಇವತ್ತು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕಲ್ಲ. ಸರ್ಕಾರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕು. ಅದಾಗದೇ ಇದ್ದಾಗ ಜನ ಪ್ರತಿರೋಧ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಈ ಮೆಟ್ರೋ ಬಾಯ್ಕಾಟ್ ಮಾಡೋಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಮೆಟ್ರೋದಲ್ಲಿ ಎಲ್ಲರೂ ಬರ್ತಾರೆ, ಹತ್ಕೊಂಡು ಹೋಗ್ತಾರೆ. ಪ್ರಯಾಣಿಕರು ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ಮೆಟ್ರೋ ಏರ್ಸಿದ್ದು ದುಡ್ಡು ಅಬ್ಬಬ್ಬ 100% ಏರ್ಸಿದ್ದಾರೆ. 10 ರೂಪಾಯಿ ಇದ್ದಿದ್ದು 60 ರೂಪಾಯಿ, 30 ರೂಪಾಯಿ ಇದ್ದಿದ್ದು 100 ರೂಪಾಯಿ. ಈಗ ಮೆಟ್ರೋ ದರ ಭಾರ ವಿರುದ್ಧ ಪ್ರಯಾಣಿಕರು ಕೂಡ ತಿರುಗಿ ಬಿದ್ದಿದ್ದಾರೆ. BMRCL ಬಿಸಿ ಮುಟ್ಟಿಸಲು ಪ್ರಯಾಣಿಕರು ಕೂಡ ಸಜ್ಜಾಗಿದ್ದಾರೆ. ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಣೆ ಮಾಡಲು ಈಗ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಈ ತಿಂಗಳು ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡಬೇಕು. ಮೆಟ್ರೋ ಪ್ರಯಾಣಿಕರ ವೇದಿಕೆಯಿಂದ ಸಮಾವೇಶ, ಪ್ರಯಾಣಿಕರ ಸಹಿ ಸಂಗ್ರಹ ಕೂಡ ಮಾಡಿರುವಂಥ ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂಥದ್ದು. ನೋಡಿ, ಈಗ ಬೆಂಗಳೂರಂಥ ಸಿಟಿಯಲ್ಲಿ ಈ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಸರ್ಕಾರದ ವತಿಯಿಂದ ಒಂದು ಮೆಟ್ರೋ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ರೇಟಲ್ಲಿ ಹೋದ್ರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ಮೆಟ್ರೋವನ್ನು ಬಳಸ್ಕೋಬಹುದು. ಟ್ರಾಫಿಕ್ ಜಾಮ್ ಈ ನಿಯಂತ್ರಣವನ್ನು ತಡೆಗಟ್ಟಬಹುದು. ಸ್ವಲ್ಪ ಮಟ್ಟಿಗಾರು ಖಾಸಗಿ ವಾಹನವನ್ನು ಬಳಸೋದು ಕೂಡ ಕಡಿಮೆ ಆಗುತ್ತೆ. ಮೆಟ್ರೋದಲ್ಲಿ ಕೂಡ ಸಂಚಾರ ಮಾಡ್ತಾರೆ ಅಂತ. ಆದರೆ ಇದು ಮೆಟ್ರೋ ದರ ಇದ್ದಕ್ಕಿದ್ದಂತೆ ಏರಿಕೆ ಮಾಡಿರುವಂಥ ಪರಿಣಾಮ ಪ್ರಯಾಣಿಕರಿಗೆ ಬರೆ ಬಿದ್ದಿದೆ. ಈಗ ಮೆಟ್ರೋ ಬಾಯ್ಕಾಟ್ ಮಾಡುವಂಥ ಸಿದ್ಧತೆ ಕೂಡ ನಡೆಸ್ತಾ ಇದೆ. ಸಮಾವೇಶದ ಉದ್ದೇಶ ಅಂತಂದರೆ ಸರ್, ಇವತ್ತು ದರ ಏನು ಏರಿಕೆ ಆಗಿದೆಯಲ್ಲ, ಇದೊಂದು ಅವೈಜ್ಞಾನಿಕ ನಡೆ. ಇದನ್ನು ಖಂಡಿಸ್ತಾ ಇದನ್ನು ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ನಗರದ ಬೇರೆ ಬೇರೆ ಬಡಾವಣೆಗಳಿಂದ, ನಗರದ ಮೂಲೆ ಮೂಲೆಗಳಿಂದ ಇವತ್ತು ನಾಗರಿಕರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ಎಲ್ಲರೂ ಬಂದು ಈಗ ಸಮಾವೇಶ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ನಗರದ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಅವರುಗಳು ಕೂಡ ಅವರ ಚಿಂತನೆಗಳನ್ನ, ಅವರ ವಿಚಾರಗಳನ್ನ ಜನರ ಮುಂದೆ. ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಜನ ಸಂಘಟಿತರಾಗಬೇಕಾಗಿದೆ. ಇವತ್ತು ನಾವು ಬಸ್ ಬೆಲೆ ಏರಿಕೆ ನೋಡಿದ್ವಿ, ಅಥವಾ ಹಾಲಿನ ದರ, ಎಲ್ಲ ದರಗಳು ಏರ್ತಾ ಇದೆ ಇವಾಗ ಇಲ್ಲಿ ಮೆಟ್ರೋ ದರ ಏರಿರೋದು ಕೂಡ ಜನವಿರೋಧಿ ನೀತಿ ಇದು. ಇದರ ವಿರುದ್ಧ ಜನ ಸಂಘಟಿತರಾಗಬೇಕು. ಆ ನಿಟ್ಟಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ, ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಅಟೆಂಪ್ಟ್ ಮಾಡ್ತಾ ಇರೋದು. ಸಂಘಟಿತರಾಗಬೇಕು, ಒಂದಾಗಬೇಕಾಗಿದೆ. ಮೆಟ್ರೋಗೆ ಇವತ್ತು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕಲ್ಲ. ಸರ್ಕಾರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಕೈಗೆ ಎಟ್ಕೊಂಡಿರ್ಬೇಕು. ಅದಾಗದೇ ಇದ್ದಾಗ ಜನ ಪ್ರತಿರೋಧ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ